ಓಕೆ, ಸೊ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನ್ಯೂಟ್ರಿಷನ್ ಕ್ಲಬ್ಗೆ ಜಾಯ್ನ್ ಆಗಿದ್ದೆ, ಅಂದರೆ ವರ್ಚುವಲ್, ಬೇರೆ ಊರವ್ರಿಗೆಲ್ಲ ಜಾಯ್ನ್ ಆಗ್ತಾರೆ. ಬಟ್ ಇವತ್ತು ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಕೇಳಿಸ್ಕೊಳ್ತಾ ಇದ್ದೆ, ಅಥವಾ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿದ್ರೆ, ತೂಕ ಜಾಸ್ತಿ ಇರೋದ್ರಿಂದ ಓ ಮೈ ಗಾಡ್, ಅದು ನಂಬೋಕ್ಕೂ ಆಗಲಿಲ್ಲ, ನಂಬಲೇಬೇಕು. ಯಾಕಂತೇಳಿದ್ರೆ ಇವಾಗ ಅವ್ರಿಗೆ ಬಂದಿರೋ ರಿಸಲ್ಟ್ನ ಶೇರ್ ಮಾಡ್ತಾಯಿದ್ರು. ಅವ್ರ ತೂಕ ಜಾಸ್ತಿ ಇರೋದ್ರಿಂದ ಏನೇನು ಪ್ರಾಬ್ಲಮ್ಮು, ಲೇಡೀಸ್ ಅಂತ ಬಂದರೆ PCOD ಪ್ರಾಬ್ಲಮ್ಮು ಅಂತಾರೆ, ಥೈರಾಯ್ಡು ಅಂತಾರೆ, ಏನು ರಿಸಲ್ಟ್ಸು. ತೂಕ ಜಾಸ್ತಿ ಇರೋದ್ರಿಂದ ಕೆಲವ್ರಿಗೆಲ್ಲ ಮುಖದಲ್ಲಿ ಬಂಗು ಅಂತಾರೆ, ಮತ್ತು ಏನೇನೋ ಹೇಳ್ತಾಯಿದ್ರು. ಬಟ್ ಇದರ ಅರ್ಥ ತೂಕ ನಮ್ಮ ಹೈಟಿಗೆ ತಕ್ಕಂತೆ ತೂಕ ಇರೋದು ಎಷ್ಟು ಇಂಪಾರ್ಟೆಂಟು ಅಂತ ನನಗೆ ಅರ್ಥ ಆಗಿತ್ತು ಅವರೆಲ್ಲ ರಿಸಲ್ಟ್ ಹೇಳ್ಬೇಕಾರೆ. ಎಷ್ಟು ಚೆನ್ನಾಗಿರ್ತಾಯಿದ್ರು ನಮ್ಮ ಅಜ್ಜ ಅಜ್ಜಿ ಅಂತ ಹೇಳಿದ್ರೆ, ನಮ್ಮ ಅಜ್ಜಿನೂ ಇದ್ದಾರೆ, ಅಂದರೆ ನಮ್ಮ ಅಜ್ಜರ ಕಾಲದವರು ಚಕ್ಕೆ ಥರ ಇರ್ತಾಯಿದ್ರು. ಯಾರ್ಯಾರು ನಿಮಗೂ ನಿಮ್ಮ ಅಜ್ಜಿ ಅಜ್ಜ ಹಂಗೆಲ್ಲ ನೆನಪಿದೆ, ಹೆಂಗಿರ್ತಾಯಿದ್ರು ಅವರು. ಎಷ್ಟು ಹೈಟಿಗೆ ತಕ್ಕಂತೆ ವೇಟ್ ಇರ್ತಾರೆ ಅಥವಾ ಇರ್ತೀವಿ, ಇದು ಭಾರಿ ಬೆನಿಫಿಟ್ ಇದೆ ಆರೋಗ್ಯಕ್ಕೆ, ನಾನು ಹೇಳ್ತಾ ಇರೋದು. ಮತ್ತು ಇನ್ನೊಂದು ಹೇಳ್ತಾಯಿದ್ರು, ತುಂಬ ಜನಕ್ಕೆ ಆರೋಗ್ಯದ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅಥವಾ ಕೇಳಿಸ್ಕೊತಾ ಇರ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋದೇ ಜಾಸ್ತಿ. ಅಂದರೆ ಇಲ್ಲಿಗೆ ಬರಬೇಕು, ನಮಗೆ ಇಲ್ಲಿಗೆ ಬಂದರೆ ಮಾತ್ರ ಅವಾಗ ನಾವೇನಾರು ಮಾಡಬೇಕು ಅಥವಾ ಹಿಂಗೆಲ್ಲ ಹೋಗೋದು. ಬಟ್ ಬಾಡಿನ ಚೆನ್ನಾಗಿದ್ದಂಗೆ ಚೆನ್ನಾಗಿ ಇಟ್ಕೋಬೇಕು. ಆವಾಗ ನಾವೆಷ್ಟೇ ದುಡಿದ್ರೂ ಆ ದುಡ್ಡು ನಮ್ಮ ಜೊತೆ ಬರಲ್ಲ. ಆ ದುಡ್ದಿದ್ದು ಅನುಭವಿಸ್ಬೇಕು ಅಂತ ಹೇಳಿದ್ರು ಮತ್ತು ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಏನು ರಿಸಲ್ಟ್ಸು, ಕೆಲವು ರಿಸಲ್ಟ್ಸ್ ಕೇಳಿ ಅಮೇಝಿಂಗ್ ರಿಸಲ್ಟ್ಸ್ ಅನ್ನಿಸ್ತು. ಇದನ್ನೇ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮತ್ತು ನಂದು ರಿಸಲ್ಟ್ಸ್ ನೀವೆಲ್ಲ ನೋಡ್ತಾನೆ ಇರ್ತೀರ, ಸ್ಟೇಟಸ್ಗೆಲ್ಲ ಹಾಕ್ತಾ ಇರ್ತೀನಿ. ನನಗೆ ಹಂಗೆ ದಪ್ಪ ಇದ್ದಾಗ ಹೊಟ್ಟೆ ಭಾಗ ಜಾಸ್ತಿ ಆಗ್ತಿತ್ತು, 8 ಇಂಚ್ ಕಮ್ಮಿ ಮಾಡಿದ್ದೀನಿ. ಇವಾಗ ನಾನು ಅಂದ್ಕೊಂಡಿರೋ ಡ್ರೆಸ್ ಹಾಕೋಕ್ಕೆ ಈಸಿ ಆಗುತ್ತೆ, ಫಿಟ್ಟಾಗಿ ಕಾಣಿಸುತ್ತೆ, ವಯಸ್ಸಾಗಿರೋರ ಥರ ಕಾಣಿಸ್ತಿತ್ತು ಬಿಫೋರ್ ಫೋಟೋದಲ್ಲಿ. ನಾನು ನೋಡಿರ್ತೀರ ನೀವೆಲ್ಲ ಬಿಫೋರ್ ಫೋಟೋದಲ್ಲಿ. ಸೊ ಇವಾಗ ಖುಷಿ ಅನಿಸುತ್ತೆ, ಏಜ್ ಆಗ್ತಾ ಇದೆ, ನೋಡಿದ್ರೆ ಚಿಕ್ಕವ್ರ ಥರ ಕಾಣಿಸ್ತೀವಿ. ಈಗ ಉದಾಹರಣೆಗೆ ಒಂದು 40 ಅಂತ ಅಂದ್ಕೊಳ್ಳಿ, ಒಂದು 25-27 ವಯಸ್ಸಿನ ಥರ ಫೀಲ್ ಇರುತ್ತೆ. ಸೊ ಕೊನೆಗೆ ಹೇಳೋದು ನಾನು ಇಷ್ಟೇ, ನಿಮಗೆ ಯಾರಿಗಾರ ತೂಕ ಕಮ್ಮಿ ಮಾಡಬೇಕು ಅಂತೇಳಿದ್ರೆ, ಅಥವಾ ಫಿಟ್ಟಾಗಿರಬೇಕು, ಲೈಫ್ ಲಾಂಗ್ ಆರೋಗ್ಯ ಕೆಡಬಾರ್ದು ಅಂತ ಹೇಳಿದ್ರೆ, 100% ನಾನು ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. 60 kgವರೆಗೂ ನಾನು ಕಮ್ಮಿ ಆಗೋದಲ್ಲದೆ ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ, ಮತ್ತು ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೂ ಪಾಪ ಯಾರೋ ವೆಯ್ಟ್ ಲಾಸ್ ಮಾಡೋಕ್ಕೆ ಏನೋ ಟ್ರೈ ಮಾಡ್ತಿರ್ತಾರೆ, ನನಗೆ ಒಂಚೂರು ಕಾಂಟ್ಯಾಕ್ಟ್ ಮಾಡಿಕೊಡಿ. ವೆಯ್ಟ್ ಲಾಸ್ ಮಾಡಿಸ್ಕೊಡ್ತೀನಿ, ಫ್ಯಾಟ್ ಲಾಸ್ ಮಾಡಿಸ್ಕೊಡ್ತೀನಿ. ಅವ್ರಿಗೆ ಏನು ರಿಸಲ್ಟ್ಸ್ ಬೇಕೋ ಆ ರಿಸಲ್ಟ್ಸಿಗೆ ನಾನು ಗೈಡ್ ಮಾಡ್ತೀನಿ. ಅವ್ರ ಡಯಟ್ ಆಗಿರ್ಬೋದು, ಅವ್ರದ್ದು ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಇದೆಲ್ಲ ಸರಿ ಮಾಡಿಕೊಡ್ತೀನಿ. ಮತ್ತು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಯಾರಿಗಾರು ಒಬ್ರಿಗೆ ಲೈಫ್ ಚೇಂಜ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ತುಂಬ ಜನ ವೆಯ್ಟ್ ಲಾಸ್ ಮಾಡೋಕ್ಕೆ ಏನೇನೋ ಮಾಡ್ತಾರೆ, ಬಿಸಿನೀರು, ಜೇನುತುಪ್ಪ, ವಾಕ್, ಎಕ್ಸಸೈಸ್, ಇದೆಲ್ಲ ನಾನು ಮಾಡಿದ್ದೆ ಅದಕ್ಕೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಗೆ ಯಾರಿಗಾರ ಗೊತ್ತಿದ್ದರೆ ಸೊ ನನಗೆ ಹೆಲ್ಪ್ ಮಾಡಿ, ನಾನು ಅವ್ರಿಗೆ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಾಯ್.